स्वागत है आपका बी न्यूज नेशन में। मैं हूं आबिद हुसैन शेख। बीजापुर महानगर पालिका में घोटालों पर एसीबी जांच की मांग। बीजापुर महानगर पालिका में पिछली जेबी मीटिंग हंगामा, हाथापाई, तू मैं के चलते सभा रद्द की गई थी। आज कड़े पुलिस बंदोबस्त और निगरानी में आयोजित की गई मीटिंग में अहम मुद्दों पर चर्चा करते हुए नगर की अभिवृद्धि से जुड़े फैसले सबकी सहमति के साथ पारित किए गए। इसी दौरान कमिश्नर हर्षा शेट्टी के अधिकार अवधि में अभिवृद्धि के नाम पर 3 से 35 करोड़ का बड़ा घोटाला होने के आरोप लगाते हुए एंटी करप्शन ब्यूरो से जांच करवाने और संबंधित अधिकारियों को नोटिस जारी करने की मांग की गई। वाटर बोर्ड 24/7 पानी के नलों को जोड़ने के नाम पर जनता से मनमानी बिना सरकारी आदेश के 4,500 रुपये लूटे जाने के सवाल पर AEE ने इस घोटाले की इंक्वायरी करने का विश्वास जताते हुए 1.5 महीने में 24 घंटे के नलों के काम का पूरा होने का भरोसा जताया। पिछले दिनों नगर शासक के हाथों मनगोली गेट के आगे 3 करोड़ 50 लाख की लागत से बनाए जाने वाले सड़क की बुनियाद को गैर कानूनी नियमों का उल्लंघन करके किसी भी पालिका के सदस्य की सहमति के बिना कमिश्नर हर्षा शेट्टी, मेयर संगीता पौड़ और नगर शासक की मनमानी का आरोप लगाया। तमाम विषयों से बढ़कर सभा में नगर शासक की मान मर्यादा को लेकर लंबे समय तक सदस्यों में शब्दों के हंगामे का नजारा देखने को मिला। ಅದರಂತೆ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿ ಎಲ್ಲರಿಗೂ ನಮಸ್ಕಾರಗಳು। ಇವತ್ತು ವಿಷಯ ನಂಬರ್ 4 ಸನ್ 2017-18ರಲ್ಲಿ ನಗರದ ವಿವಿಧ ಯೋಜನೆಗಳಲ್ಲಿ ತೆಗೆದುಕೊಂಡ ರಸ್ತೆ, ಚರಂಡಿ ಮೇರವರೇ, ಈಗ ಹೋದ ಮೀಟಿಂಗ್ನಾಗೆ ಅಜೆಂಡಾ ಪ್ರಕಾರ 4ನೇ ನಂಬರ್ ವಿಷಯ ಏನಿತ್ತು, ಇವತ್ತಿನ 4ನೇ ನಂಬರ್ ವಿಷಯ ಸರ್ 2010-2011ರಿಂದ 16 ಲಕ್ಷ ರೂಪಾಯಿ ಯೋಜನೆಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ನಿರ್ಣಯದ ಮಂಜೂರಾಗುವ ಪರಿಶೀಲಿಸುವ ಕುರಿತು ಇದು 4ನೇ ಸಬ್ಜೆಕ್ಟ್ ಇತ್ತು. ಈ ತರ ನಾವು ಸಬ್ಜೆಕ್ಟ್ ಬದಲಾವಣೆ ಮಾಡಿ ಏನ್ ಮಾಡ್ಬೇಕಾಗ್ತಿದೆ, ಏನ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ಬೇಕಂತಲೇ ಮಾಡ್ತಾ ಇದ್ದೀರಿ, ತಮ್ದು ಏನು ಕಾರಣದಿಂದ ಈ ತರ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗಬೇಕು. ನಾಲ್ಕನೇ ಸಬ್ಜೆಕ್ಟು ಏನಿದೆ ಅಂತಂದ್ರೆ 2010-11ರಿಂದ ಕ್ರಿಯಾ ಯೋಜನೆಗೆ ನಿರ್ಣಯಿಸದೆ ಮಂಜೂರಾಗಿದ್ದನ್ನು ಪರಿಶೀಲಿಸುವ ಕುರಿತು ಅಡಿಷನಲ್ ಆಗಿ ಸನ್ಮಾನ್ಯ ಪೂಜ್ಯ ಮಹಾಪೌರರು ಲೆಟರ್ ಕೊಡುವಾಗ ಆ ಸಬ್ಜೆಕ್ಟ್ ಅನ್ನು ಯಾವುದು ಆಗಿದೆ ಅದನ್ನು ಬಿಟ್ಟು ಕೊಟ್ಟಿದ್ರು. ತಮ್ಮ ಸಲಹೆಯಂತೆ ತಮ್ಮ ಪಾಯಿಂಟ್ ಔಟ್ ಬಹಳ ಸ್ಪಷ್ಟವಾಗಿದೆ. ಏನು ಫಸ್ಟಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಆ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ಇದು ಮುಂದುವರಿದ ಸಭೆ ಅನ್ನೋದು ತಮ್ಗೆ ಗೊತ್ತಿರ್ಬೇಕು. ಹೌದು, ಮುಂದುವರಿದ ಸಭೆಗೆ ತಾವು ಬದಲಾವಣೆ ಮಾಡಲಿಕ್ಕೆ ತಮ್ಗೆ ಏನು ಅಧಿಕಾರ ಉಂಟು. ಆಮೇಲೆ ಎರಡನೇದು ಮಹಾಪೌರರ ಹೇಳಿದ ಪ್ರಕಾರ ತಾವು ಮಾಡ್ತಿದ್ರೆ ಅವ್ರ ಬಗ್ಗೆ ಇತ್ತೊಂದು ಕಾಳಜಿ ತಮ್ಮಲ್ಲಿ ಇತ್ತಂದ್ರೆ ತಾವು ಏನು ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ ಆ ಸಬ್ಜೆಕ್ಟ್ ಮುಖಾಂತರ ತಾವು ಏನು 12 ಸಬ್ಜೆಕ್ಟ್ ಕೊಟ್ಟರೆ ಅದ್ರ ಹೊರತುಪಡಿಸಿ ಬೇರೆ ಬೇರೆ ವಾರ್ಡಿಂದ ಬೇರೆ ಬೇರೆ ಸಬ್ಜೆಕ್ಟ್ ತಾವು ಹಾಕಿದ್ರಿ, ಅದು ಅಧಿಕಾರ ನಿಮ್ಗಿದೆ. ಈಗ ಬೇರೆ ಬೇರೆ ವಾರ್ಡ್ ಆಮೇಲೆ ನೀವು ಮನ್ಸಿಗೆ ಬಂದಾಗ ಚೇಂಜ್ ಮಾಡ್ಕೊಂಡು ಬಿಡ್ತಾರೆ, ಅದು ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಇದು ಮುಂದೂಡಿ ಸಭೆಗೆ ನಾವು ಏನಾದರೂ ಮಾತಾಡಬೇಕಾದಲ್ಲಿ ನಾವೆಲ್ಲ ಸದಸ್ಯರು ಕೂಡಿ ಅದ್ರ ಬಗ್ಗೆ ಒಂದು ಇದು ಮಾಡಿ ಬಂದಿದ್ದೀವಿ. ಈಗಾಗಲೇ ಆಗಿರುವ ಸಭೆಗಳನ್ನು ಈಗಾಗಲೇ ಆಗಿರುವ ಪಾಯಿಂಟ್ಸ್ ಅನ್ನ ಅಡಿಷನ್ ಮಾಡಿಕೊಂಡು ಹೇಳಿದ್ದಾರೆ. ಪ್ರಥಮ 12 ವಿಷಯಗಳನ್ನು ಅವ್ರು ಕೌನ್ಸಿಲ್ ಸೆಕ್ರೆಟರಿಗೆ ಚರ್ಚಿಸತಕ್ಕ ವಿಷಯಗಳಲ್ಲಿ ಹಾಕೊಳ್ಳೋದು ಕಳಿಸಿದ್ರು. ಕರೆಕ್ಟ್. ಇದು 12 ಸಬ್ಜೆಕ್ಟ್ ಹೋಗಿ 23 ಸಬ್ಜೆಕ್ಟ್ಗಳಾಗಕ ಏನು ಕಾರಣ? ಇದು ನಾವು ಪ್ರಶ್ನಿಸಲಾಗಿದ್ದು ಸದಸ್ಯರು ಕ್ವೈಟ್ ನ್ಯಾಚುರಲ್ ಮೀಟಿಂಗ್ ನಾಳೆ ಅಂದ್ರೆ ಇವತ್ತು ತಮ್ಮ ಲೆಟರ್ ಮೇಲೆ ಎಲ್ಲರೂ ತಮ್ಮ ಹತ್ರ ಸಲ್ಲಿಸಿರ್ಬೋದು. ಅದು ಪೂಜ್ಯ ಮಹಾಪೌರರ ಗಮನಕ್ಕೆ ತಂದು ಬೆಳಗ್ಗೆ ಅಥವಾ ನೀವು ಸಭೆ ನೀರೋಗಿತ್ತು ಅಥವಾ ನೀವು ಅಜೆಂಡಾ ಆಲ್ರೆಡಿ ಡಿಸ್ಪ್ಯಾಚ್ ಆಗಿತ್ತಪ್ಪ ಅಂತ ಇಲ್ಲ, ಈಗಾಗಲೇ ಅದು ಅಜೆಂಡಾ ಡಿಸ್ಪ್ಯಾಚ್ ಆಗಿದೆ, ತಾವು ಮುಂದಿನ ಸಭೆಯಲ್ಲಿ ಪೂಜ್ಯ ಮಹಾಪೌರರಿಗೆ ಹಾಜರುಪಡಿಸಿ ಮುಂದಿನ ಸಭೆಯಲ್ಲಿ ಆ ವಿಷಯಗಳನ್ನು ಚರ್ಚಿಸ್ತಕ್ಕಂಥ ಹಾಕಬಹುದಾಗಿತ್ತು. ಪೂರ್ತಿ ಅವ್ರು ಹೇಳಿದ್ದು ಸತ್ಯ. ಯಾಕಪ್ಪ ಅಂದ್ರೆ ಇದರಲ್ಲಿ ಬಹಳಷ್ಟು ನಾವು ಸದಸ್ಯರು ನಾವೇ ಗೊಂದಲದಲ್ಲಿ ಅಥವಾ ನಾವೇ ಕಚ್ಚಡ ಸುದ್ದಿ ಕಾರಣ ಸಹಿತ ಅಧಿಕಾರಿ ವರ್ಗದಿಂದ ಆಗಿದೆ. ಈಗ ಸುಮಾರು ನೋಡ್ರಿ ಕೆಲವೊಂದು ವಾರ್ಡಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ನೀವು ಚರ್ಚೆಗೆ ಹಾಕೊಂಡಿದ್ದೀರಿ. ಅವಾಗ ನಾವು ಎಲ್ಲರೂ ಮೇಯರ್ ಅವ್ರಿಗೆ ಫೋನ್ ಹಚ್ಬಿಟ್ಟೆವು, ಯಾಕ್ರಿ ನಾವು ವಾರ್ಡಿನ ಸಂಪೂರ್ಣ ಅಭಿವೃದ್ಧಿ ಪಡಿಸಿರಿ ಅಂತ ಅವ್ರಿಗೆ ಕೇಳಿದ್ವಿ. ಇಲ್ಲ ಸರ್ ಅಂದ್ರು.
ಅವಾಗ ಅವ್ರೇನು ಉತ್ತರ ಕೊಟ್ಟರು, ವಾರ್ತೆಯವ್ರ ಹತ್ರ ರಿಸೀವ್ಡ್ ಕಾಪಿ ಇದೆ ವಾರ್ತೆಯವ್ರ ಹತ್ರ. ಇಲ್ಲ, ನಾನು 12 ಸಬ್ಜೆಕ್ಟ್ ಕೊಟ್ಟಿದ್ದೀನಿ, ಇದು ಏನು ಕೌನ್ಸಿಲ್ ಸೆಕ್ರೆಟರಿ ಅವ್ರ ಮಿಸ್ಟೇಕೋ ಅಥವಾ ಆಯುಕ್ತರ ಮಿಸ್ಟೇಕ್ ಅಂತ ಹೇಳಿ ಅವ್ರು ಹೇಳಿದ್ರು. ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ, ಕೌನ್ಸಿಲ್ ಸೆಕ್ರೆಟರಿಯಲ್ಲಿ ನಮ್ಮಲ್ಲಿ ಬಹಳಷ್ಟು ತಪ್ಪಾಗ್ತದವೆ. ಮೊನ್ನೆ ರಜಪೂತ್ ಅವರು, ನಾವು ಮುಸ್ಲಿಂ ಅವರೆಲ್ಲ ಹಿರಿಯರ ಬಗ್ಗೆ ಇವ್ರು ಪ್ರಶ್ನೆ ಮಾಡಿದ್ರು, ಇಂಥವ್ರು ಇದಕ್ಕೆ ಸೂಚನೆ ಮಾಡಿದ್ರು, ಇಂಥವ್ರು ಇದಕ್ಕೆ ಅನುಮೋದನೆ ಮಾಡಿದ್ರು. ಇದಿಷ್ಟನ್ನು ಬಿಟ್ಟು ತದನಂತರ ಮುಂದಿನ ಸಭೆಯಲ್ಲಿ ಬರೋ ಟೈಮ್ನಾಗ ಅಧಿಕಾರಿ ವರ್ಗದಿಂದ ಅದಕ್ಕೆ ಉತ್ತರ ಏನು ಬೇಕು. ಬೇರೆ ಪಾಲಿಕೆಗಳಲ್ಲಿ ಹೋದ್ರೆ ಮೋಸ್ಟ್ಲಿ ಸೀನಿಯರ್ ಕಮಿಷನರ್ಗಳು, ಕೆಲವೊಂದು ಕಮಿಷನರ್ ಇದ್ದಾರೆ, ಕೌನ್ಸಿಲ್ ಸೆಕ್ರೆಟರಿ ಇದ್ದಾರೆ. ಬಹಳ ಅತ್ಯುನ್ನತ ಹುದ್ದೆ ಅದು. ಕೌನ್ಸಿಲ್ ಸೆಕ್ರೆಟರಿ ಮಿಸ್ಟೇಕ್ ಆದ್ರೆ ನಾವು ಸದಸ್ಯರು ಗೊಂದಲಕ್ಕೆ ದಯವಿಟ್ಟು ಇದು ತಿಳ್ಕೋಬೇಕು. ಅಧಿಕಾರಿಗಳು ಏನ್ ಕೈ ಹೊಡೆದಿಲ್ಲ. ಮತ್ತೆ 12 ಸಬ್ಜೆಕ್ಟ್ ಯಾರು ಹಾಕೊಂಡ್ರೆ ಮೇಯರ್ ಉತ್ತರ ಕೊಡಬೇಕು ಅದಕ್ಕೆ. ನೀವು ಅಧಿಕಾರಿಗಳು ಒಮ್ಮೆ ಅಧಿಕಾರನೇ ಹಾಕಿ ಮೇಯರ್ ಅವ್ರ ಅಧಿಕಾರ, ಅದು ಅಜೆಂಡಾ ತೆಗೆದು ಮೇಯರ್ ಅವ್ರ ಅಧಿಕಾರ ಮೊದಲು ಅರ್ಥ ಮಾಡ್ಕೊಡ್ರಿ. ನಾವು ಅದೇ ಅರ್ಥ ಮಾಡ್ಕೊಂಡು ಅದಕ್ಕೆ ಇಲ್ಲ, ಮೇಯರ್ ಅವ್ರ ಅಧಿಕಾರ, ಮೇಯರ್ ಉತ್ತರ ಅವ್ರು ಉತ್ತರ ಬರೋದ್ರ ಕಾರಣದಿಂದ ಅದೇ ಹೇಳ್ಬೇಕಲ್ಲ. ಈಗ ಅದು ನಮ್ಗೆ ಉತ್ತರ ಕೊಡೋದನ್ನ ನಾವು ಬೇರೆ ತಳಗೆ ಕೊಡುವುದಿಲ್ಲ, ಮೊದಲು ಉತ್ತರ ಕೊಡಲಿ ಅದಕ್ಕೆ. ಮತ್ತೆ ಇದು ಸಬ್ಜೆಕ್ಟ್ ಹ್ಯಾಂಗ್ ಬಂತು? ನೀವು ಡಿಸೈಡ್ ಮಾಡಿದ್ದು 12 ವಿಷಯ ಅಂದ್ರೆ ನೀವು ಡಿಸೈಡ್ ಮಾಡಿದ್ದು ಎಷ್ಟು ವಿಷಯ ಹೇಳಿ. ಕೌನ್ಸಿಲ್ ಸಭೆಗೆ ಬರಬೇಕಾಗುತ್ತೆ. ಸನ್ಮಾನ್ಯ ಪೂಜ್ಯ ಮಹಾಪೌರರು ಕೆಲವು ವಿಷಯಗಳನ್ನು ಸೂಚನೆ ಮಾಡಿಕೊಡ್ತಾರೆ. ಕೆಲವು ವಿಷಯಗಳನ್ನು ನಾವು ಆಕ್ಚುಲಿ ಏನಂತ ಹೇಳಿದ್ರೆ ತಾವು ಪಾಯಿಂಟ್ ಔಟ್ ಮಾಡಿದ್ದು, ತಾವಾಗಲಿ ನಮ್ಮ ಹೊಟ್ಟಿ ಸಾಹೇಬರಾಗಲಿ ಅಥವಾ ಲೋಡಿಂಗ್ ಮೆಂಬರ್ ಸಾಹೇಬರಾಗಲಿ ಪಾಯಿಂಟ್ ಔಟ್ ಮಾಡಿದ್ದು ಕರೆಕ್ಟ್ ಇದೆ. ಏನಂತ ಹೇಳಿದ್ರೆ ರೂಟಿಂಗ್ ಥ್ರೂ ಮೇಯರ್ ಅವರದೇ ಆಗ್ಬೇಕು. ಬಟ್ ಕೆಲವೊಂದು ಸಲ ಲಾಸ್ಟ್ ಮೂಮೆಂಟ್ಗೆ ಸನ್ಮಾನ್ಯ ಶಾಸಕರಿಂದ ಅಥವಾ ಉಳಿದ ಯಾವುದೇ ಸಮಸ್ಯೆ ಕೊಟ್ಟಾಗ ನಾವು ಅದಕ್ಕೆ ಸಬ್ಜೆಕ್ಟ್ಸ್ ಅನ್ನು ಇಂಪ್ರೂವ್ ಮಾಡ್ತೀವಿ. ಬಟ್ ಇನ್ನು ಮುಂದೆ ಏನಿದೆ ಅಂತ ಹೇಳಿದ್ರೆ ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ ಪೂಜ್ಯ ಮಹಾಪೌರರಿಂದಲೇ ರೂಟ್ ಮಾಡ್ತೀವಿ. ಏನಾಗುತ್ತೆ, ಈಗ ನಾವು ಉದಾಹರಣೆ ಏನಂದ್ರೆ ಒಂದು 5-6 ಲೆಟರ್ಸ್ ಇದೆ, ಇದು ಸನ್ಮಾನ್ಯ ಶಾಸಕರುಗಳು ಕೊಟ್ಟಿದ್ದ ಅಂದ್ರೆ ಆ ವರ್ಕ್ ಆಗ್ಬೇಕು, ಈ ವರ್ಕ್ ಏನೇ ಕೊಟ್ಟರು ಕೂಡ ನಾವು ಸಾಮಾನ್ಯ ಸಭೆಯ ಗಮನಕ್ಕೆ ತಂದೆ ಮಾಡ್ತೀವಿ. 50 ವಿಷಯ ಹಾಕಲಿ, ವಿಷಯ ಹಾಕಲಿ ಮುಂದೆ ವಿಷಯ ಬರ್ತಾ ಇಲ್ಲ ಆಗಬೇಕು. ಮೇಯರ್ ಅವ್ರಿಗೆ ಪ್ರೆಷರ್ ಮಾಡಿ ಹಾಕ್ಬೇಡ ಅಂತ ಹೇಳೋದು. ಅವರು ಏನ್ ಪ್ರೆಸ್ ಮೀಟ್ನಾಗ ಏನ್ ಹೇಳಕತ್ತಾರಲ್ಲ, ಅವ್ರಿಗೆ ಮುಂದೆ ಇದೆ ನನಗಂತೂ ಗೊತ್ತಿಲ್ಲ. ಅವ್ರು ಶಾಸಕರಾಗ ಬಿಜಾಪುರ ಶಾಸಕರಾಗ ಕಾಕೇಶಿಂದ ಅವ್ರಿಗೆ ಏನ್ ಹೇಳ್ಬೇಕು, ಈ ಮಹಾನಗರ ಪಾಲಿಕೆ ಮಾನತೆ ಗಿಡಕ ಅವ್ರಿಗೆ ಅಷ್ಟು ಬುದ್ಧಿ ಇಲ್ಲ ಅಂತ ಹೇಳಕೇಶಿ ನಾ ಈ ಸಭೆಯಲ್ಲಿ ಹೇಳ್ತೀನಿ. ಯಾಕಂದ್ರೆ ಮಹಾನಗರ ಪಾಲಿಕೆ ಮಹಾಜನತೆ ಬಿಜಾಪುರದ ಬರ್ಬೇಕು, ಅವ್ರಿಗೆ ಗಮನಕ್ಕೆ ಬರ್ಬೇಕು. ಅವ್ರು ಏನ್ ಮಾತಾಡಕತ್ತಾರ ಅಂತ ಹೇಳಕೇಶಿಂದ ಬಿಜಾಪುರ ಮಹಾನಗರ ಪಾಲಿಕೆನಲ್ಲಿ 4 ಸಲ ಏನು ಹೆಣ್ಮಕ್ಳಾಗ್ಯಾರ.
ಮುಂದಿನ ವಿಷಯಗಳ ಚರ್ಚೆ ಮಾಡಬೇಕು. ದಯವಿಟ್ಟು ಶಾಸಕರಿಗೆ ಮಾತಾಡ್ತಾರೆ ದಯಮಾಡಿ ನೋಡ್ರಿ. ನಮ್ಮ ಮನಸ್ಸಿನಿಂದ ಬಂದಿದ್ದ ನಾವು ಮಾತು ಮಾತಾಡಲಿಕ್ಕಿಲ್ಲ. ನಿಮಗ ಒಂದು ಮಾತಾಡಿದ್ರೆ ನೀವು ಗೌರವ ಅದೇನೇನಿಲ್ಲ ಅದು ಹೇಳ್ರಿ. ಸಿಸ್ಟರ್ ಬಂದಿದ್ದೆ ನೀವು ಒಂದೇ ಹೇಳ್ಬೇಕಂದ್ರೆ ಇಲ್ಲೇ ನೀವು ಒಂದೇ ಹೇಳ್ಬೇಕಂತೀರಿ. ಹೇಳ್ಬೇಕಾದ್ರೆ ನಾವು ಮರ್ಯಾದೆ ಕೊಡಕತ್ತೀವಿ ಅಂತ ಹೇಳಿ ಹೊರಕೊಂಡೆ ಶಾಸಕ ಹೇಳ್ತಾನೆ. ಸದಸ್ಯರಿಗೆ ಹೇಳಕತ್ತಾರವರು ಏನಂತ ಹೇಳಿ, ಈ ಕೌನ್ಸಿಲ್ನ್ಯಾಗ ಒಬ್ಬರು ಹೆಣ್ಮಕ್ಳಿಗೆ ನಾವು ಇನ್ನೂ ಮರ್ಯಾದೆ ಕೊಡಂಗಿಲ್ಲ ಅಂತ ಯಾರು ಹೇಳಕತ್ತಾರ? ನಮ್ಮ ಬಿಜಾಪುರ ಶಾಸಕರು ಹೇಳಕ್. ನಾ ಹೇಳಿದ್ರೆ ಇವ್ರ್ಯಾಕೆ ಇವ್ರನ್ನೇ ಮರ್ಯಾದೆ ತಗಿಲಕತ್ತಾರ? ಮಟ್ಟದಂತ ಕೆಲವೊಂದು ಚಟುವಟಿಕೆ ಮಾತಾಡಿದ್ದು ನಾವು ನಮ್ಮ ಸದಸ್ಯರ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ನಾವು ಎಲ್ಲರೂ ಒಂದಾಗಿ ದಯಮಾಡಿ ಸಬ್ಜೆಕ್ಟ್ ಏನದ ಆ ಸಬ್ಜೆಕ್ಟ್ ಅದು ಏನ್ ಮಾಡಿದ್ರಿ, ಎದಕ್ ಮಾಡಿದ್ರಿ, ಎಲ್ಲಿ ಅದ. ಆಮೇಲೆ ಶಾಸಕರೇ ಕೊಡ್ಲಿ, ಮಹಾನಗರ ಪಾಲಿಕೆ ಸದಸ್ಯರು ಕೊಡ್ಲಿ, ಯಾರು ಕೊಡ್ಲಿ ತಗೋರಿ. ಆದ್ರೆ ಮೇಯರ್ಗೆ ಗೊತ್ತಿಲ್ಲ ಅಂದ್ರೆ ತಗೋದಿಲ್ಲ. ಉಳಿತಾಯ ಅನುದಾನ ರೂಪಾಯಿ 212.18 ಲಕ್ಷಗಳು ಕ್ರಿಯಾ ಯೋಜನೆಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಿಸದೆ ಮಂಜೂರಾಗಿರುವುದನ್ನು ಮರುಪರಿಶೀಲಿಸುವ ಪ್ರಸ್ತುತ ಇದೆ. ಸಬ್ಜೆಕ್ಟ್ ಅದರ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಅದೇ ಕ್ವಶನ್ ಅದು ಬಂತು ನಂದು. ಅದಕ್ಕೆ ಏನಾಯ್ತು ಪ್ರಶ್ನೆನೇ ಎಲ್ಲ ಹೋಗ್ತೇವೆ. ನಾವು ಯಾವುದೇ ಪತ್ರ ನಮಗೆ ಸ್ವೀಕೃತ ಆದರೂ ಕೂಡ ನಾವು ಏಕಪಕ್ಷೀಯವಾಗಿ ನಿರ್ಣಯ ತಗೊಳ್ಳದೆ GPL ಲೀಡಿಂಗ್ ಅಂತ ಹೇಳಿ ಕೌನ್ಸಿಲ್ ಸೆಕ್ರೆಟರಿ ಅವರಿಗೆ ಕೊಡ್ತೀವಿ. ಸೊ ಕೌನ್ಸಿಲ್ ಸೆಕ್ರೆಟರಿ ಅವರು ಎನಿವೇ ಈಗ ಈ ಟೈಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ಟ್ ಮೊಮೆಂಟಿಗೆ ಬಂದಿರೋದು ಇನ್ಕ್ಲೂಡ್ ಆಗಿದ್ದು ನಮ್ಮ ತಪ್ಪನ್ನು ಒಪ್ಪಿಕೊಟ್ಟು ಇನ್ನು ಮುಂದಿನ ಯಾವುದೇ ಇದ್ರೂ ಕೂಡ ನಾವು ಕೌನ್ಸಿಲ್ ಸೆಕ್ರೆಟರಿ ಅವರ ಹತ್ರ ಮೇಯರ್ ಅವರ ಹತ್ರನೇ ವೋಟ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಒಪ್ಪಿದೆ, ನಿಮ್ಮ ಎಲ್ಲರ ಮಾತು ಕರೆಕ್ಟ್ ಇದೆ. ಸೆಕೆಂಡ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ಈ ಹಣಕಾಸು ಕ್ರಿಯಾ ಯೋಜನೆಗೆ ಸಾಮಾನ್ಯ ಸಭೆಯಲ್ಲಿ ಕಳೆದ ಸಲದ ಸಾಮಾನ್ಯ ಸಭೆಯಲ್ಲಿ ಮಂಜೂರಾತಿ ಆಗಿದೆ. ಮಂಜೂರಾತಿ ಆಗಿ ಟೆಂಡರ್ ಕರೆದು ಟೆಂಡರ್ ಕೋಟ್ ಆಗಿ ಟೆಂಡರ್ ಹಂತದಲ್ಲಿ ಇದೆ. ಸೊ ಚರ್ಚಿಸದೆ ನಿರ್ಣಯಿಸ ಅಲ್ಲ, ಇಲ್ಲಿ ತಮ್ಮ ಏನಿದೆ ಚರ್ಚಿಸದೆ ನಿರ್ಣಯ ತಗೊಂಡಿದ್ದೀರಿ ಅಂತ ಅನ್ನೋದು ಸರಿಯಲ್ಲ. ಇಲ್ಲಿ ಆಲ್ರೆಡಿ ಇದನ್ನು ಚರ್ಚೆ ಮಾಡಿಕೊಂಡು ಟೆಂಡರ್ ಚರ್ಚೆ ಮಾಡ್ಕೊಂಡು ಯಾವ ಮೀಟಿಂಗ್ ಚರ್ಚೆ ಆಯ್ತು, ಎಲ್ಲೇ ಚರ್ಚೆ ಆಯ್ತು, ಅದಕ್ಕೆ ಯಾರಿಗೆ ಕೌನ್ಸಿಲ್ ಗೊತ್ತಿಲ್ಲ ಅಂದ್ರೆ ಚರ್ಚೆ ಹೇಗಾಯ್ತು, ಅವ್ರು ಯಾರ ಮನೆಗೆ ಚರ್ಚೆ ಆಯ್ತು. ಆಕ್ಷೇಪಣೆ ಇರೋದ್ರಿಂದ ಚರ್ಚೆ ಮಾಡಬೇಕಾಗಿತ್ತು. ನೀವು ಅದನ್ನ ಬಿಟ್ಟು ಹೋಗಿದ ಮೇಲೆ ಮತ್ತೊಂದು ವಿಷಯ ಹಾಕೊಂಡಿದ್ದು ಲಿಂಗದ ಗುಡಿ ರಸ್ತೆ ಅಭಿವೃದ್ಧಿಪಡಿಸುವುದು ಅಂತಿದೆ. ಇದು ಆಲ್ರೆಡಿ ವರ್ಕ್ ನಡೀತಾ ಇದೆ. ಅದು ಯಾವ ಕಾಯ್ದೆ ಪ್ರಕಾರ ಮಾಡ್ತಾ ಇದ್ದೀರಿ ನೀವು? ಸಾಮಾನ್ಯ ಸಭೆಯಲ್ಲಿ ಅಪ್ರೂವಲ್ ಕೊಟ್ಟ ಪ್ರಕಾರನೇ ಮಾಡಿದ್ರಿಂದ ಇದು ಸಮಸ್ಯೆ ಆಗಿದ್ದು. ಅದು ದೊಡ್ಡ ತಪ್ಪು. ಇದರಲ್ಲಿ ಕೌನ್ಸಿಲ್ ಸೆಕ್ರೆಟರಿ ಮಿಸ್ಟೇಕ್ ಇದೆ ಸರ್. ಇದರಲ್ಲಿ ಕೌನ್ಸಿಲ್ ಸೆಕ್ರೆಟರಿ ಮಿಸ್ಟೇಕ್. ಇದೇನಾದ್ರು ಮಾತ್ರ ಕಾನೂನು ಬಾಹಿರವಾಗಿ ಕೆಲವೊಂದು ನೌಕರಿ ಕಳ್ಕೊಂಡ್ರೆ ಇದರಲ್ಲಿ ಸರ್ ಇದು ರದ್ದಾಗಿಲ್ಲಪ್ಪ ಅಂದ್ರ ಸರ್ ಇದು ರದ್ದಾಗಿಲ್ಲಪ್ಪ ಅಂದ್ರ ನೀವು ಚರ್ಚೆ ಆಗಿ ವಿಡಿಯೋ ಸಬ್ಮಿಟ್ ಮಾಡ್ಬೇಕಾಗ್ತದ. ನೌಕರಿ ಹೋಗ್ತದೆ ನೋಡಿ ಕೆಲವು ಮಂದಿ. ಕಾನೂನು ಬಾಹಿರವಾಗಿದೆ, ಕಂಪ್ಲೀಟ್ಲಿ ಕಾನೂನು ಬಾಹಿರವಾಗಿದೆ. ನೌಕರಿ ಹೋಗ್ತಿದ್ದಾಗ 35 ಬದಲಿ ಕೆಲವೇ ಸದಸ್ಯರಿಗೆ ಅಮೌಂಟ್ ಅಲಾಟ್ ಆಗ್ಯಾರ. ಅದು 35 ಡಿವೈಡ್
खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।